ಪ್ಲಸ್ ನನ್ನ ಲರ್ನಿಂಗಲ್ಲಿ 30 ಇಯರ್ಸಲ್ಲಿ ಏನಾಗಿದೆ ಇಂಡಿಯಾದಲ್ಲಿ ಅಮೇಝಿಂಗ್ ಸ್ಟೋರಿ. 1991 ಎಕನಾಮಿಕ್ ಲಿಬ್ರಲೈಸೇಷನ್ ಆಗಿರೋದು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದ್ದು ಫೈನಾನ್ಸ್ ಬಿಲ್. ಅವರಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಆವಾಗ ಎಕನಾಮಿಕ್ ಲಿಬ್ರಲೈಸೇಷನ್ ಆಯಿತು. ಆವಾಗ ಇಷ್ಟು ಅದ್ರ ಬಗ್ಗೆ ಪ್ರಚಾರ ಇರಲಿಲ್ಲ. ಕ್ವೈಟಾಗಿ ಎಕನಾಮಿಕ್ ಲಿಬ್ರಲೈಸೇಷನ್ ಮಾಡಿದರು. ಆವಾಗ ನಮ್ಮದು ಇಂಡಿಯಾದು ರಿಸರ್ವ್ $2.5 ಬಿಲಿಯನ್ ಇತ್ತು. ಈಗ ನಾವೇನು 800 ಬಿಲಿಯನ್ 700 ಬಿಲಿಯನ್ ರಿಸರ್ವ್ ಇದೆ ಅಂತ ಹೇಳ್ತಾ ಇದ್ದೀವಿ. ಆಗ ಅದು ಹೋಗಿ 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 ನಮ್ಮ ದೇಶದ್ದು ರಿಸರ್ವ್ 2.5 ಬಿಲಿಯನ್ಗಿತ್ತು. 15 ದಿನದ ಮಟ್ಟಿಗೆ ಮಾತ್ರ ನಮಗೆ ಇಂಪೋರ್ಟ್ ಮಾಡೋಷ್ಟು ನಮ್ಮ ಹತ್ರ ದುಡ್ಡಿತ್ತು. ಆವಾಗ ಎಕನಾಮಿಕ್ ಲಿಬ್ರಲೈಸೇಷನ್ ಆಗಿತ್ತದು. ಅದೆಲ್ಲ ಡೇಟಾ ಇದೆ, ಇಂಟರ್ನೆಟಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ನಿಮಗೆ ಅಲ್ಲಿಂದ ನಾವು ಹಿಂದೆ ನೋಡಿಲ್ಲ, ದೇಶ ಹಿಂದೆ ನೋಡಿಲ್ಲ. ಇವತ್ತಿನ ನಮ್ಮ ಹತ್ರ $700-800 ಬಿಲಿಯನ್ ರಿಸರ್ವ್ ಇರೋದು ಒಂದು ದೊಡ್ಡ ಅಚೀವ್ಮೆಂಟು. ಪ್ಲಸ್ ಇಂಡಿಯಾ ಬ್ರ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಮೊದಲು ಇಂಡಿಯನ್ಸನ್ನು ಯಾವ ಥರ ನೋಡ್ತಾ ಇದ್ರು, ಈಗ ಇಂಡಿಯನ್ಸ್ ಯಾವ ಥರ ನೋಡ್ತಾ ಇದ್ದಾರೆ, ತುಂಬ ಚೇಂಜ್ ಆಗಿದೆ. ಇದೆಲ್ಲ ಇದು ಅಡ್ವಾಂಟೇಜ್. ಅಂದರೆ ಮೊದಲು ನಾವೆಲ್ಲ ಹೊರದೇಶಕ್ಕೆ ಹೋಗಬೇಕಾದ್ರೆ ನಮಗೆ ದಿನಕ್ಕೆ $50 ರಿಸರ್ವ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಬಿಟ್ಟು ಅವ್ರು ಅದನ್ನು ಅಪ್ರೂವ್ ಮಾಡಿಕೊಟ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ಬಿಟ್ಟು ನಾವು ಡಾಲರ್ಸ್ನ ತೊಗೊಂಡು $50 ಪರ್ ಡೇ 7 ದಿನ ಅಂತ ಹೇಳಿದ್ರೆ ನಮಗೆ $350 ಸಿಕ್ಕಿದ್ದು. ಅದರಲ್ಲಿ ನಾವೆಲ್ಲನೂ ಖರ್ಚು ಗಿರ್ಚು ಅದರಲ್ಲೇ ಮಾಡಬೇಕು ನಾವು. ಅಂದರೆ ಅಷ್ಟು ಕಷ್ಟ ಆಯಿತು ನಮಗೆ ಡಾಲರ್ ಸಿಗಲಿಕ್ಕೆ. ಆಮೇಲೆ ಹೊರದೇಶಕ್ಕೆ ಹೋಗಬೇಕಾದ್ರೆ ಯಾತಕ್ಕೆ ಬಂದಿದ್ದೀರಾ, ಏನಕ್ಕೆ ಬಂದಿದ್ದೀರಾ, ಎಷ್ಟು ದಿನ ಇರ್ತೀರಾ, ದುಡ್ಡಿದೆಯಾ, ವಾಪಸ್ಸು ಹೋಗೋ ರಿಟರ್ನ್ ಟಿಕೆಟ್ ಇದೆಯಾ ಹಾಂ ಎಲ್ಲರೂ. ನಾವು ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟು ವೀಸಾ ತಗೋದೇ ದೊಡ್ಡ ಕಷ್ಟ. ವೀಸಾ ಸಿಕ್ಕಿದ ಮೇಲೆ ಅವ್ರ ದೇಶಕ್ಕೆ ಹೋಗ್ಬೇಕಾದ್ರೆ ಇಮಿಗ್ರೇಷನ್ಲು ಕೇಳ್ತಾರೆ. ಒಂದು ಸಲ ದೇಶ ಒಳಗಡೆ ಹೋದ್ಮೇಲೆ ಅವರಿಗೆ ಹಬ್ಬ ಅಂತ ಹೇಳೋದು. ಈಗ ನಾವೆಲ್ಲ ಹೋಗ್ಬೇಕಾದ್ರೆ ಎಷ್ಟು ದಿನ ಇದ್ದೀರಾ, ಅವಾಗೆಲ್ಲ ಹೇಳ್ತಾ ಇದ್ದೀವಿ 1 ವಾರ 10 ದಿನ ಅಂತ ಹೇಳ್ಬಿಟ್ಟು. ಈಗ ನಾವು ಹೋಗ್ಬೇಕಾದ್ರೆ ಇದ್ದೀವಿ 2 ದಿನಕ್ಕೋಸ್ಕರ ಇದ್ದೀವಿ, 3 ಮೀಟಿಂಗ್ ಇದೆ, ನಾಡಿದ್ದು ವಾಪಸ್ ಹೋಗ್ತಾ ಇದ್ದು ಹೇಳಿದ್ರೆ ಅಷ್ಟೇ ದಿನನ ಯಾಕೆ ಇರಿ, 1 ವಾರ ಊರೆಲ್ಲ ಸುತ್ತಾಡ್ಕೊಂಡು ಹೋಗಿ. ಈಗೇನು ನಮ್ಗೆ ಕೇಳೋದಿಲ್ಲ ಎಷ್ಟು ದುಡ್ಡು ತೊಗೊಂಬಂದಿದ್ದೀರಾ, ಯಾಕಂದ್ರೆ ನಮ್ಮ ಕಾರ್ಡ್ ವರ್ಕ್ ಆಗುತ್ತೆ ಅವ್ರ ದೇಶದಲ್ಲಿ. ಕ್ರೆಡಿಟ್ ಕಾರ್ಡ್ ಇದ್ದರೆ ಸಾಕು, ಡಾಲರ್ ತೊಗೊಂಡೋಗೋ ಅಗತ್ಯ ಇಲ್ಲ. ಈಗ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗೋ ಅಗತ್ಯ ಇಲ್ಲ. ನಾವು ಈಗ ಟ್ರಾವೆಲರ್ಸ್ ಚೆಕ್ ತೊಗೊಂಡೋಗೋ ಅಗತ್ಯ ಇಲ್ಲ. ಇದು ಚೇಂಜ್. ನಾವು ಇಂಡಿಯಾಗೆ ಹೊರದೇಶಕ್ಕೆ ಹೋಗಬೇಕಾದ್ರೆ ಸ್ಪೆಷಲಿ ಕೋವಿಡ್ ಆದಮೇಲೆ ನಮ್ಮ ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾರೆ, ನಮ್ಮದು ಕೋವಿಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಇವರೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದು, ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ಬ್ರ್ಯಾಂಡ್ ಇಂಡಿಯಾ ಕ್ರಿಯೇಟ್ ಮಾಡಿದ್ದಾರೆ. ಬರೀ ಬ್ರ್ಯಾಂಡ್ ಅಲ್ಲ, ಇದು ರಿಯಲ್ ಅದು. ಯಾಕಂದರೆ ವ್ಯಾಕ್ಸಿನ್ ಎಲ್ಲ ಕೊಟ್ಟಿರೋದು, ನೀವು ತೊಗೊಂಡಿರೋ ವ್ಯಾಕ್ಸಿನು, ನಾನು ತೊಗೊಂಡಿರೋ ವ್ಯಾಕ್ಸಿನು, ನಮ್ಮದು ವ್ಯಾಕ್ಸಿನ್ ನಮ್ಮ ಫೋನಲ್ಲೇ ಇದೆ. ನಾವು ಅಮೇರಿಕಾ ಹೋಗಬೇಕಾದ್ರೆ ನಮ್ಗೆ ಅವರು ಹ್ಯಾಂಡ್ ರಿಟನ್ ತೋರಿಸ್ತಾ ಇದ್ರು ವ್ಯಾಕ್ಸಿನು. ಅವ್ರದ್ದು ಇನ್ನೂ ಡಿಜಿಟೈಸೇಷನ್ ಆಗಿರಲಿಲ್ಲ ವ್ಯಾಕ್ಸಿನ್ ಬಗ್ಗೆ. ಅದು ಇಮಿಗ್ರೇಷನ್ ನನಗೊಬ್ಬರು ಹೇಳಿದರು, ನಿಮ್ಮದೊಂದು ಸರ್ಟಿಫಿಕೇಟ್ ಹೇಗಿರುತ್ತೆ ಅನ್ಬೇಕಾದ್ರೆ ನಾನು ಅದು ತೋರಿಸ್ದೆ, ನಮ್ದು ಈ ಥರ ಇದೆ ಅಂತ ಹೇಳಿಬಿಟ್ಟು, ಮೊಬೈಲಲ್ಲಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಚ್ ನಂಬರ್ ಸಮೇತ ಅದರಲ್ಲಿ ರೆಕಾರ್ಡ್ ಆಗಿತ್ತು. ಆವಾಗ ಅವ್ರು ಇನ್ನೊಬ್ರು ಇಮಿಗ್ರೇಷನ್ ಆಫೀಸರ್ಗೆ ಹೇಳಿದ್ರು, ಅವರು ನೋಡಿ ಇಂಡಿಯಾದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು, ನಮಗೆ ನಮ್ಮ ಡಾಕ್ಟರ್ ಕೈಯಲ್ಲಿ ಬರ್ದು ಕೊಟ್ಟಿದ್ದಾರೆ, ಅದರಲ್ಲಿ ಬ್ಯಾಚ್ ನಂಬರ್ ಇಲ್ಲ ಅಂದ್ಕೊಂಡು, ಅಂದರೆ ವ್ಯಾಕ್ಸಿನ್ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ದಿಸ್ ಈಸ್ ಅಡ್ವಾನ್ಸ್ಮೆಂಟ್. ಆಮೇಲೆ ಈ ಇಂಡಿಯಾದಲ್ಲಿ ಏನು ಸ್ಟಾರ್ಟಪ್ ಸ್ಟೋರಿ ಇದೆ, ಸ್ಯಾನ್ ಫ್ರಾನ್ಸಿಸ್ಕೋಲ್ಲೂ ಅದೇ ಸ್ಟೋರಿ ಇದೆ. ನಾವೇನು ಬೇ ಏರಿಯಾ ಅಂತ ಹೇಳ್ತೀವಿ, ಅಲ್ಲಿ ಅದೇ ಸ್ಟೋರಿ. ಇಲ್ಲಿ ನಡೀತಾ ಇರೋ ಸ್ಟಾರ್ಟಪ್, ಅಲ್ಲಿ ನಡೀತಾ ಇರೋದು ಸ್ಟೇಮ್. ಪ್ಲಸ್ ಈ ವರ್ಲ್ಡಲ್ಲಿ 1947 ನಮಗೆ ಫ್ರೀಡಮ್ ಸಿಗಬೇಕಾದ್ರೆ ಫುಡ್ ಶಾರ್ಟೇಜ್ ಇತ್ತು ಇಂಡಿಯಾದಲ್ಲಿ. ಅದು ಎಷ್ಟು ಜನಕ್ಕೆ ಮಕ್ಕಳಿಗೆ ಗೊತ್ತಿದೆಯಲ್ಲ ಅಂತ ಗೊತ್ತಿಲ್ಲ. ಅದು ಫುಡ್ ಶಾರ್ಟೇಜ್. ಎಲ್ಲ ಈಗ ನಾವು ಹೇಗೆ ಬೇರೆ ದೇಶಗಳಿಗೆ ಕಳಿಸ್ತೀವಿ, ನಮ್ಗೆ ಆ ಥರ ಬೇರೆ ದೇಶಗಳು ನಾವು ಕಳಿಸೋರಾಗ ಹಡಗಲ್ಲಿ ಕಳಿಸೋರು. ಏನೋ ಇದು ಅಕ್ಕಿ ಅಕ್ಕಿಗಿಂತ ರವೆ ಜಾಸ್ತಿ ಬರೋದು ನಮಗೆ. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕಾದ್ರೆ ಮಂಗಳೂರಲ್ಲಿ ನಮಗೆ ಆಗ ಉಪ್ಪಿಟ್ಟು ಈ ಅಮೇರಿಕದಿಂದ ಬರೋ ರವೆ ಮತ್ತು ಅವ್ರದ್ದೊಂದು ಡಾಲ್ಡಾದಲ್ಲಿ ಮಾಡಿ ಕೊಡೋರು ನಮಗೆ ಉಪ್ಪಿಟ್ಟು. ಆವಾಗ ನಾವು ಬೆಳಿಗ್ಗೆ ಅಸೆಂಬ್ಲಿನಲ್ಲಿ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ನಮ್ಮ ಕನ್ನಡದಲ್ಲಿ ಹೇಳ್ತಾ ಇದ್ವಿ, ನಮ್ಗೆ ಅಮೇರಿಕಾಗೆ ಎಲ್ಲಿದೆ ಅಂತಲೂ ಗೊತ್ತಿಲ್ಲ, ಬಟ್ ನಾವು ಅಸೆಂಬ್ಲಿನಲ್ಲಿ ಹೇಳಬೇಕು, ಇವತ್ತು ನಮ್ಗೆ ಉಪ್ಪಿಟ್ಟು ಅವ್ರು ಕೊಟ್ಟಿದ್ದಾರೆ. ಅದು ವರ್ಷಾನುಗಟ್ಲೆ. ಸೀರಿಯಸ್ಲಿ ಎಲ್ಲಿ ಸರ್ ಇದು? ಮಂಗಳೂರಲ್ಲಿ ಎಲ್ಲ ನಾನು ಓದಿದೆ 1968, 70, 71, 72 ಇಡೀ ಇಂಡಿಯಾಗೆ ಸಪ್ಲೈ ಮಾಡಿದ್ದಾರೆ ಅವರು. ಹಡಗು ಅಲ್ಲಿದು ಅಮೇರಿಕನ್ ರವೆ ಅಂತ ಹೇಳಿಬಿಟ್ಟು, ಮತ್ತು ಅವ್ರದ್ದೊಂದು ಡಾಲ್ಡಾ ಅಂತ ಬರ್ತಾ ಇತ್ತದು. ಅದು ಈ ಕಡೆ ತುಪ್ಪನೂ ಅಲ್ಲ, ಆ ಕಡೆ ಎಣ್ಣೆನೂ ಅಲ್ಲ, ಆ ಟೈಪ್ದು. ನಮ್ಮ ಮನಸ್ಸಲ್ಲಿ ಇನ್ನೂ ಇದೆ ಅದು. ಆವಾಗ ದಟ್ ಇಸ್ ಆಲ್ ದ ಓಲ್ಡ್ ಅಂಡ್ ನಾಟ್ ಸೋ ಗುಡ್ ಡೇಸ್ ಆಫ್ ಇಂಡಿಯಾ. ನಾವು ವಿ ಆರ್ ಫುಡ್ ಸರ್ಪ್ಲಸ್, ವಿ ಆರ್ ಮಿಲ್ಕ್ ಸರ್ಪ್ಲಸ್. ನಾವೀಗ ಬೇರೆ ದೇಶಗಳು ಕೊಡ್ತಾ ಇದ್ದೀವಿ ಫ್ರೀಯಾಗಿ, ತೊಗೊಳ್ಳಿ ನಿಮ್ಗೇನು ಬೇಕು ತೊಗೊಳ್ಳಿ ಅಂತ ತಿಳ್ಕೊಂಡು. ಸೊ ಈಗ ಇಂಡಿಯಾ ಡೆವಲಪ್ ಆಗಿಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಫ್ರಮ್ ಫುಡ್ ಶಾರ್ಟೇಜ್
ಆವಾಗ ನಮ್ಮ ಹತ್ರ 32 ಕೋಟಿ ಪಾಪ್ಯುಲೇಷನ್ ಇತ್ತು. ನಮ್ಗೆ ಇಂಡಿಪೆಂಡೆನ್ಸ್ ಸಿಗಬೇಕಾದ್ರೆ 33 ಕೋಟಿ ಪಾಪ್ಯುಲೇಷನ್ನು. ಆ ಪಾಪ್ಯುಲೇಷನ್ಗೆ ಒಂದು ಫುಡ್ ಶಾರ್ಟೇಜು. ಈಗ 140 ಕೋಟಿ ಪಾಪ್ಯುಲೇಷನ್ನು, ಫುಡ್ ಸರ್ಪ್ಲಸ್. ಸಕ್ಕತ್ತು. ಮತ್ತು ನಮ್ಮದು ಮಿಲ್ಕ್ ರೆವಲ್ಯೂಷನ್ ಅಂತ ಏನು ಹೇಳ್ತೀವಿ, ವೈಟ್ ರೆವಲ್ಯೂಷನ್ನು. ಮಿಲ್ಕಲ್ಲಿ ನಾವು ವಿ ಪ್ರೊಡ್ಯೂಸ್ ಮೋರ್, ಎಸ್ಪೆಷಲಿ ಇನ್ ಕರ್ನಾಟಕ. ವಿ ಸಪ್ಲೈ ಟು ದ ನೇಬರಿಂಗ್ ಸ್ಟೇಟ್ ಆಲ್ಸೋ. ಇನ್ನೊಂದು ಡೇಟಾ ಪಾಯಿಂಟು ನಮ್ಮ ಯಂಗ್ಸ್ಟರ್ಸ್ ಗೊತ್ತಾಗಬೇಕು. ನಮ್ಗೆ ಇಂಡಿಪೆಂಡೆನ್ಸ್ ಸಿಗಬೇಕಾದ್ರೆ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ 33 ಕೋಟಿ ಪಾಪ್ಯುಲೇಷನಲ್ಲಿ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 35 ಇಯರ್ಸ್ ಅಂತ ಹೇಳಿದ್ರೆ ತುಂಬ ಜನ ಅವ್ರ ತಾತಂದವ್ರು ನೋಡೇ ಇರೋದಿಲ್ಲ ಅವರು. ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 35 ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇವಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ 69-70 ಗಂಡಸರಿಗೆ, 69 ಹೆಂಗಸರಿಗೆ. ಅಂದರೆ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ 90-95 100 ತನಕ ಕೊಟ್ಟೋಗ್ಬಿಡ್ತಾರೆ. ಆ್ಯಾವ್ರೇಜ್ ಅದು. ಈಗ ಯಂಗ್ಸ್ಟರ್ಸ್ ಈಗ ಕೆಲಸ ತಗೊಳ್ಳೋರು ಯೋಚನೆ ಮಾಡಬೇಕು, ಎಷ್ಟು ವರ್ಷ ಅವ್ರು ಹೇಳ್ತಾರೆ ಈ ದೇಶದಲ್ಲಿ, ಈ ವರ್ಲ್ಡಲ್ಲಿ ಅಷ್ಟು ವರ್ಷ ದುಡಿಬೇಕಲ್ವಾ. ದುಡ್ಡಿದ್ರೆ ಮಾತ್ರ ದುಡ್ಡಿರುತ್ತೆ, ಇಲ್ಲಾಂದರೆ 60 ನಂತರ ರಿಟೈರ್ ಆದ್ಮೇಲೆ ಏನು ಮಾಡ್ತಾರೆ ನೀವು? ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸಮಟೈಮ್ಸ್ ಮೇಕ್ ಯು ಟು ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ಯು ಟು ಸೇವ್ ಅ ಲಾಟ್. If you don't save a lot, very difficult to live. ಭಾಳ ಕಷ್ಟ ಆಗುತ್ತೆ. ಲಾಸ್ಟ್ 10-20 years it will be a struggle if you don't have enough money. ಈಗ ನಮ್ಮಲ್ಲಿ ತುಂಬ ಜನ ಇರ್ತಾರೆ ರಿಟೈರ್ ಆಗಿರೋರು, ಅವ್ರದ್ದೆಲ್ಲ ಕೇಳೋರು ಗೊತ್ತಾಗುತ್ತೆ. ಅವ್ರು ರಿಟೈರ್ ಆಗ್ಬೇಕಾದ್ರೆ 30-40 ಲಕ್ಷ ಸಿಕ್ಕಿರುತ್ತೆ ಪಾಪ ಅವರಿಗೆ ಒನ್ ಟೈಮು. ಏನು ಮಾಡ್ತಾರೆ ಅದರಲ್ಲಿ ಅವರಿಗೆ 30-40 ಲಕ್ಷ ಅಂದರೆ ಈಗ ಅವ್ರಿಗೆ ತಿಂಗಳಿಗೆ ಒಂದು 20-25 ಸಾವಿರ ರೂಪಾಯಿ ಸಂಬಳ ಸಿಕ್ಕಿದ್ರೆ ಮನೆ ಓನ್ ಇತ್ತು ಪರವಾಗಿಲ್ಲ, ಅಂದರೆ ಬಾಡಿಗೆನೇ 20 ಸಾವಿರ ಹೊರಟೋಗ್ಬಿಡುತ್ತೆ ಈಗ ಬೆಂಗಳೂರು ಅಂಥ ಜಾಗದಲ್ಲಿ. ಭಾಳ ಕಷ್ಟ ಇದೆ. ಸೊ ಯಂಗ್ಸ್ಟರ್ಸ್ಗೆ ಇದೆಲ್ಲನೂ ಅರ್ಥ ಮಾಡ್ಕೋಬೇಕು, ಡೇಟಾ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಹೆಂಗೆ ನಡೀತಾ ಇದೆ, ವರ್ಲ್ಡಲ್ಲಿ ಹೆಂಗೆ ನಡೀತಾ ಇದೆ, ವರ್ಲ್ಡಲ್ಲಿ ನಾವು ಎಲ್ಲಿದ್ದೀವಿ. ಈಗ ನಾವು 3rd ಪೊಸಿಷನ್ಗೆ ಹೋಗ್ತಾ ಇದ್ದೀವಿ. 3rd ಪೊಸಿಷನ್ ನಾವು ಹೋಗ್ಬೇಕಾದ್ರೆ 3rd ಪೊಸಿಷನ್ ಥರ ಬಿಹೇವ್ ಮಾಡಬೇಕು ನಾವು. ಪ್ಲಸ್ ಕರ್ನಾಟಕ ಎಲ್ಲಿದೆ, ನಮ್ಮ ಇಂಡಿಯಾದು ಈಗ 3.8 ಟ್ರಿಲಿಯನ್ ಎಕಾನಮಿಲಿ ಕರ್ನಾಟಕ ಈಸ್ ಆಲ್ಮೋಸ್ಟ್ ರೀಚಿಂಗ್ 1 ಟ್ರಿಲಿಯನ್ ಇನ್ ನೆಕ್ಸ್ಟ್ 4-5 years ಟೈಮ್. 2030-32 ವಿ ವಿಲ್ ಬಿ 1 ಟ್ರಿಲಿಯನ್. 1 ಟ್ರಿಲಿಯನ್ ಅಂತ ಹೇಳಿದ್ರೆ ಒಂದೊಂದು ಯುರೋಪಿಯನ್ ಕಂಪ್ನಿಗಿಂತ, ಯುರೋಪಿಯನ್ ಕಂಟ್ರಿಗಿಂತ ದೊಡ್ಡದಾಗಿರುತ್ತೆ ನಾವು ಕರ್ನಾಟಕ ಸ್ಟೇಟ್. ಅದಕ್ಕೆ ಅನ್ಸತ್ ಕೆಲವು ಪೊಲಿಟಿಷಿಯನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಇಷ್ಟೊಂದು ಟ್ಯಾಕ್ಸ್ ಕೊಡ್ತೀವಿ ನಾವು, ನಮ್ಮ ಸ್ಟೇಟನ್ನೇ ಬೇರೆ ಕಂಟ್ರಿ ಅಂತ ಮಾಡ್ಬಿಡಿ ಅಂತ. ಸೊ ಬಟ್ ಅಂದ್ರೆ ಇದು ಎಮೋಷನ್ ಕೆಲವು ಸತಿ ಎಲ್ಲಿಂದ ಅಂತ ನೀವು ಹೇಳಿದ್ಮೇಲೆ ಗೊತ್ತಾಯ್ತು. ಇಂಡಿಯಾ Not that I'm supporting it, but yeah. ಇಂಡಿಯಾ 1 ಟ್ರಿಲಿಯನ್ ಆಗಲಿಕ್ಕೆ ಆಲ್ಮೋಸ್ಟ್ 65-66 ವರ್ಷ ತಗೊಳ್ತು. ಕರ್ನಾಟಕ ಈಗ 1 ಟ್ರಿಲಿಯನ್ ಆಗ್ತಾ ಇದೆ. ಒಂದು 5-6 ವರ್ಷದಲ್ಲಿ ನಾವು 1 ಟ್ರಿಲಿಯನ್ ಆಗ್ತೀವಿ. ಅಂದರೆ ಅಷ್ಟು ಪವರ್ಫುಲ್ ಸ್ಟೇಟ್ ಜಾಗ ಇದು. ಇಂಡಿಯಾ ವರ್ಲ್ಡಲ್ಲಿ ನಂಬರ್ 3 ಆಗುತ್ತೆ. ಕರ್ನಾಟಕ ಇಂಡಿಯಾದಲ್ಲಿ ಆಲ್ರೆಡಿ ನಂಬರ್ 3 ಇದ್ದೀವಿ ನಾವು. ನಂಬರ್ 1 ಮಹಾರಾಷ್ಟ್ರ ಇದೆ, ನಂಬರ್ 2 ತಮಿಳ್ನಾಡು ಇದೆ. ನಮಗೂ ತಮಿಳ್ನಾಡು 20,000 ಕೋಟಿ ಡಿಫ್ರೆನ್ಸ್. ಈ ವರ್ಷ ನಾವು ಅವ್ರನ್ನ ಬೀಟ್ ಮಾಡಿಬಿಡ್ತೀವಿ ನಾವು. ಸೊ ನಂಬರ್ 2 ಬಂದುಬಿಡ್ತೀವಿ ನಾವು. ಆವಾಗ ನೀವು ಒಳ್ಳೆ ದೇಶದಲ್ಲಿದ್ದೀರಾ, ಒಳ್ಳೆ ಸ್ಟೇಟಲ್ಲಿದ್ದೀರಾ, ಮತ್ತು ಹೆಂಗೆ ತೊಂದರೆ ಮಾಡಿ, ಕೆಲಸ ಮಾಡಿ, ಕಷ್ಟಪಟ್ಟು ಮಾಡಿ. ನಾನು ಎಲ್ಲರಿಗೂ ಹೇಳೋದು ಎಂಟರ್ಪ್ರಿನರ್ ಆಗಿ, ನಿಮ್ಗೆ ನೀವೇ ಸಂಬಳ ಕೊಟ್ಕೊಳ್ಳಿ.